ಶಿವಕಾಂತ ಗೌಡ ಹೇಳಿದಂತೆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿದೆ. ಅಲ್ಲದೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟೆ. ಶಶಾಂಕ ಭಿಕ್ಷೆ ಬೇಡಿದ ಹಣವನ್ನು ನಾನು ತೋರಿಸಿದೆ. ಇಂಥ ಪುಣ್ಯದ ಹಣ ಈ ಪಾಪಿಗೆ ಏಕೆ? ಗೌಡ, ತುಪ್ಪು ತೂಕುತ್ತಿದೆ ನಿನ್ನ ಪಾಪದ ಕೂಡ. ಅದ ನನ್ನ ಕೈಯಲ್ಲಿ ಏನೇ ನಿನ್ನ ಬುಡ. ಸಮಯ ನೋಡಿ ನಾನು ಉರುಳಿಸುವೆ ನಿನ್ನ ಕಟ್ಟದಿನ. ನನ್ನ ಸೇಡು ತೀರಬೇಕಾದರೆ ಇನ್ನು ಕೆಲವೇ ದಿನಗಳ ನಂತರ ನಿನ್ನ ಮನೆಯ ಹಾಳಾಗಿ ಬೇಕು. ನನಗೆ ಪ್ರೀತಿ ಎಂಬ ಹುಚ್ಚು ಹಿಡಿಸಿ ಎಲ್ಲೆಲ್ಲಿ ಕುಂತಾಳೋ ಏನು? ರಾಜಮಕ್ಕನವ್ರ ಮ್ಯಾಳಿಗೆ ಮೇಲೆ ಕುಂತಾಳ, ಇಲ್ಲ ಅವ್ರ ಅಮ್ಮನ ಮನೆ ಸೊಳ್ಳೆ ಪಾರ್ಥ ಮತ್ತೆ ಮನೆಗೆ ಕುಂತಾಳ, ಇಲ್ಲ ಹೇಳ್ಗೋಪಾಲ್ ರೆಡ್ಡಿ ತೊಡೆ ಮೇಲೆ ಕುಂತಾಳು, ಇಲ್ಲ ಕರಿ ದಂಡ ಮೇಲೆ ಕುಂತಾಳು, ಒಂದ ತಿಳಿವಲ್ದು. ಇವತ್ತು ಚಾಂದಿನ ಗುಂಗಿನಾಗ ಹೂವ ಹೆಂಗ ಮಾರ್ನಾರದೇ ಗೊತ್ತಾಗ್ಲಿಲ್ಲ. ಪುಟ್ಟಿನೇ ಖಾಲಿ ಆಗ್ಬಿಡ್ತು.
ಹೊರೆಯಾದ ಹುಡುಗರನ್ನ ಚಿಂತೆ ಬಿಟ್ಟು ಮತ್ತೇನಿರ್ತೈತಿ? ಹೌದ್ ನೋಡಮ್ಮ, ನೀ ಹೇಳೋ ಮಾತು ಖರೆ ಐತಿ. ಈಗಿನ ಹುಡುಗರಂತೂ ಪಕ್ಕ ನನ್ನ ಮಕ್ಕಳು ಬರೇ ಹುಡುಗಿಯಾರ ಗೊಂಗನ ಗಾಂಜಾ ಸೇದೋದು, ನಿಷೇಧಾಗ ಕುಡಿಯೋದು, ಮನಿ ಮಠ ಎಲ್ಲ ಮರ್ತು ಎಲ್ಲಿ ಬೇಕಾದಲ್ಲಿ ನಿಷೇಧ ಸನ್ನೆಲ್ಲ ಮಾಡಿಬಿಡ್ತಾರ. ಅಲ್ಲ ಏನು ಹುಡುಗಿ ಬರೇ ಹುಡುಗರದಷ್ಟೇ ಆಚಾರ ಹೇಳ್ತಿ, ಮತ್ತೆ ಹುಡುಗಿಯರ ಸಂಪನ್ನ ಅಂತ ಹೇಳ್ತಿ. ಅಲ್ಲನ ಹೆಣ್ಣು ಎಷ್ಟು ಸೂಕ್ಷ್ಮ ಇರುತ್ತೋ ಅಷ್ಟೇ ಸುಮಾರು ಇರುತ್ತ. ಹೆಣ್ಣಂದ್ರೆ ಹೆಂಗಿರ್ಬೇಕು? ಹೆಂಗಿರ್ಬೇಕು? ಯಾವತ್ತಿದ್ದರೂ ಗಂಡಗ ಹಿಂಗ ತಲೆ ಬರ್ತಿರ್ಬೇಕಪ್ಪ. ಅದಪ್ಪ ಹೇಳಿದ್ರೆ ಅದನ್ನ ಬಿಟ್ಟು ನಾನು ರಾಜಕೀಯ ಮಾಡಿದೆ, ಗಂಡಿನ ಕೂಡ ಪಾರ್ಟಿ ತಿನ್ನಿಲ್ಲ, ಇದ ನನಗೆ ಸರಿ ಕಾಣೋದಿಲ್ಲ ನೋಡು. ಹಂಗಾದ್ರ ಮತ್ತೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದ್ಲಲ್ಲ, ಹುಚ್ಚ ಆ ಪುಣ್ಯಾತ್ಗಿದ್ದು ಮಾಡಿದ್ದ. ಈಗ ನಾವೊಂದು ಬಗ್ಸಾಕತ್ತೀವಿ. ಎಲೆಕ್ಷನ್ ಬಂತಂದ್ರೆ ಸಾಕು ಮನೆ ಗಂಡಿಗೆ ಹೇಳಂಗಿಲ್ಲ ಕೇಳಂಗಿಲ್ಲ, ಕೊಟ್ಟ ಬಿಟ್ಟಿರ್ತಾರೆ ಈಗಿನ ರಾಜಕೀಯ ಸ್ತ್ರೀಯರು. ಅಂದ್ರೆ ಏನ್ ಮಾಮ ನಿನ್ ಮಾತಿನ ಅರ್ಥ? ಹೆಣ್ಣ ರಾಜಕೀಯ ಮಾಡೋದು ತಪ್ಪಂತೇನ? ಕೇಳ್ತಿಯಲ್ಲ ಹುಡುಗಿ, ಈ ಹೊಲಸು ರಾಜಕೀಯ ಹೆಣ್ಣಿಗೆ ಯಾಕೆ ಬೇಕಂತೀನಿ? ಬೇಕಾಗಿಲ್ಲ. ಹೊಲಸು ರಾಜಕೀಯ ಹೆಣ್ಣಿಗೆ ಯಾಕೆ ಬೇಕಂತೀನಿ? ಹೆಣ್ಣಿಗೆ ತನ್ನ ಶೀಲ ಕಾಪಾಡ್ಕೊಳ್ಳೋದೇ ಆಗೋದಿಲ್ಲ. ಇನ್ನು ಏನ್ ದೇಶ ಚೆನ್ನಿ ಕಾಪಾಡ್ತಾಳೆ ಇಟ್ಟೊತ್ತವಲ್ಲ ಅದನ್ನ ಮಾಡಕತ್ತಿದಲ್ಲ, ಒಬ್ಬರೇ ಹಿಡಿದ್ರೆ ಅವನಿಗೆ ಇನ್ನೇನು ಮಾಡಿ ಹೋದ್ನಲ್ಲ ನಿಮ್ಮ ಗೌಡ. ಪಾಪ ತೆಳ್ಳನ ಹುಡುಗಿ ಸಿಕ್ಕ ಏನು ಹೊಂಟಿದಲ್ಲ ಮೈ ಮೇಲೆ, ಬಿಡಿಸ್ಕೊಳಕ್ ಬರ್ಲಿಲ್ಲ ನಿಮಗೆ, ಹೆಣ್ಣಿನ ಶೀಲ ಕಾಪಾಡಕ್ ಬರ್ಲಿಲ್ಲ ಅಂತ. ಅತಿ ಎಲ್ಲ ಅಂತ ಪುಣ್ಯ ತೆಗಿತಿ ಬಿಟ್ಟಾಳ ನನಗ, ಹಬ್ಬ ಹಾಕೊಂಡು ಹೋಗ್ಬಿಡ್ತಿದ್ವ. ಹೋಗ್ಲಿ ಬಿಡು, ಆತು ಬಿಡು. ನಮ್ಮ ಅಪ್ಪನು ನನಗ ಈ ಸಲ ಇಲೆಕ್ಷನ್ ನಿಂದ್ರಿಸ್ಬೇಕಂತ ಮಾಡಿದ್ದ, ಆದ್ರೆ ನಾ ಒಟ್ಟ ನಿಂದ್ರಂಗಿಲ್ಲಪ್ಪ. ಒಟ್ಟ ಇಲೆಕ್ಷನ್ ಬೇಡ, ಏನು ಬೇಡ, ಬಿಟ್ಬಿಡು ನಾವು ಹೋಗ್ಲಿ. ಯಾಕೆ ನಿಂತಿ? ಇನ್ನೆವರೆಲ್ಲ ಎದಕ್ ನಿಂತಾರ ಅಂತ ಹೇಳಿದೆ? ಆತಕ್ಕೆ ನಿಂತಾರ, ಬೇಡಪ್ಪ ಆತರ ನಾನು ಆಗ್ತೀನಿ ಅಂತಾರ. ಬೇಡ, ಹೆಂಗಿದ್ರು ಮುಂದೆ ಒಂದಲ್ಲ ಒಂದಿನ ನೀ ನನ್ನ ಗಂಡ ಹಂಗ ಹೋಗಿ ನಿನ್ನ ಮಾತು ಕೇಳಿ ಚಂದನಾಗಿ ಬಾಳ್ವೆ ಮಾಡಿ ನಿನ್ನ ಹೆಂಡತಿ ಆಗಿರ್ಬೇಕು ಅಂತ ಆಸೆ ಮಾಡಿ ಮನಸ್ಸು ಬದಲಾಯಿಸ್ತೀನಿ ನಮ್ಮ. ಇದೇ ಮಾತು ಕರ್ರೆ ಹಂಗಾರ ಎದ್ರ ಮೇಲೆ ಅಣಿ ಮಾಡತ್ತೀವ? ಅಲ್ಲ ನಮ್ಮ ಅಪ್ಪನ ಮೇಲೆ ಅಣಿ ಮಾಡಿ ಹೇಳ್ತೀನಿ, ಮಾತು ಕರ್ರೆ ಹೇಳ್ತೀನಿ, ಹಿಂಗ ಹೇಳ್ತೀನಿ ನಾ. ಹಂಗಾರ ಹೋಗಿ ಅದು ಏನು ಹಂಗಾದ್ರೆ ಮಾಡಿ ನಿಟ್ಟಾಟ ನನ್ನ ಬೇಡ ಬೇಡ, ನನ್ನ ಬೇಡ, ಇರ್ಲಿ ಬೇಡ, ಹೋಗಲ್ಲ ಬಾ. ಮತ್ತೆ ಬಂದ ಭೇಟಿ ಹಾಕ್ತೀನಿ. ನಿಮ್ಮ ಗೌಡು ಸ್ವಲ್ಪ ಹಿಡೀರಿ, ಮುಂದಿನ ಭಾಳ ರೇಪ್ಸಿ ನೋಡ, ಹಿಡೀರಿ ಅವ್ರು. ರವಿರಾಜನ ಬಾಳು ಕಣ್ಣೀರಿನದು, ಕಾಂತಗೌಡನ ಎಲ್ಲಿಯ ಕೃತ್ಯ, ಸವಿತಾಳ ಆತ್ಮಹತ್ಯ, ಸೌಂದರ್ಯವನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ. ಅದಕ್ಕಾಗಿ ನಡೆಯುತ್ತಿದ್ದಾನೆ ಈ ಶಿವಕಾಂತಗೌಡ ಮಹಾರಾಜ. ಅಂದು ನನ್ನ ಕೈಯಿಂದ ತಪ್ಪಿಕೊಂಡ ಸಮಿತಿ ಇಂದು ಈ ಶಿವಕಾಂತಗೌಡಿಗೆ ಬಲಿಯಿತ್ತು. ಬರದಳವು ಈ ಲೋಕದ ಕೊನೆಯ ಕವಿತೆ, ಮಾಡಿದಳು ಶಿವಲೋಕದ ಯಾತ್ರೆ. ಈಗ ನೂರಾರು ಭೋಜಗಳ ರುಚನ್ನುಂಡು ಮಾಡುವೆ ಮಜಾ. ಲೇಸತಿ ಯಾಕೆ ಸತಿ ಯಾರೆಲ್ಲ ಸಾರು ಕುಣಿದರು ಸುಮ್ಮನೆ ಇರಲ್ಲ. ಸೊಕ್ಕೆ ಎಚ್ಚರಿಲ್ಲ ನಿಮಗೆ ಶಿವ ಏನೋ ಕಿತ್ತ ಕಿತ್ತಾಗ ನೀವು ಬಟ್ಟೆ ಬಿಡ್ರಿ ಶಿವ.
ಶೆಟ್ಟಿ ವಿಕ್ರಾಂತ ಹೇಳ್ತೀನಿ, ನಿನಗೆ ದುಡ್ಡು ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಮೊದಲು ಆ ಕಿವಿಯನ್ನು ಚೆಕಪ್ ಮಾಡಿಸ್ಕೋ. ಇದೆಲ್ಲ ಡಾಕ್ಟ್ರಿಗೆ ಕೇಳಿದ್ರೆ ಆಗ ಮಾತಾಡ್ಬಿಡ್ರಿ, ಯಾಕಂದ್ರೆ ನನಗೆ ವಯಸ್ಸಾಗಲ್ರಿ, ಆರು ಮರು ಆಗಕತ್ತೈತಿ. ಅರ್ಥವಾಯ್ತು ಶೆಟ್ಟಿ, ಮೊದಲು ವಿಕ್ರಾಂತನಿಗೆ ಕೆಳಗಿಳಿದ ಬರುವ ಕೇಳು. ಆಯ್ತು ರೀ ಅಪ್ಪ. ಓ ವಿಕ್ರಾಂತಪ್ಪ, ಓ ವಿಕ್ರಾಂತಪ್ಪ, ಬಾಳಪ್ಪ ಸೌಕರ್ಯ ಕರೆಕತ್ತಾರ, ಬಾ ಬಾಳಪ್ಪ, ಬಾ. ಯಾಕೆ ಗೌಡರೇ ಕರೆದಿದ್ದು? ವಿಕ್ರಾಂತ್, ನಿನ್ನ ಹತ್ತಿರ ಒಂದು ಮುಖ್ಯವಾದ ಕೆಲಸವಿದೆ. ಅದು ಯಾವ ಕೆಲಸ ಹೇಳಿಕೊಂಡರೆ? ನಿಮ್ಮ ವಿಷಯ ಅಶಬ್ದವಾಗಿದ್ದರು ಸಾಧಿಸಿ ತೋರಿಸಲು ಸದಾ ಸಿದ್ಧ ವಿಕ್ರಾಂತ್. ನೀನು ಮಾಡ್ತಿರುವ ಜಾಬಿಗೆ ನಾನು ಇವತ್ತು ವಿಕ್ರಾಂತ್ ನೀನು ಎಂತವನಂತ ಮತ್ತೆ ನೀನೇನು ಮಾಡಬೇಕಾಗಿಲ್ಲ. ಮಾಡಬೇಕಿರೋದು ಒಂದೇ ಜವಾಬ್ದಾರಿ. ಅದು ಯಾವ ಜವಾಬ್ದಾರಿ ಹೇಳಿಕೊಂಡರೆ? ಏನು ಜವಾಬ್ದಾರಿ? ಏನು ಗೌಡರೇ? ನೀನು ಮಾಡ್ತಿರೋ ಜಾಬಿಗೆ ನಾನು ಕೊಡುತ್ತಿರೋ ಜವಾಬ್ದಾರಿ. ನೋಡು ವಿಕ್ರಾಂತ್, ಇದುವರೆಗೆ ನಾನು ವಹಿಸಿಕೊಂಡ ಈ ಮನೆಯು ಹಾಗೂ ಎಲ್ಲ ಫ್ಯಾಕ್ಟರಿಗಳ ತಿಜೋರಿಕೆ ಕೈಗಳನ್ನು ನಿನಗೆ ಒಪ್ಪಿಸ್ತೀನಿ. ಇನ್ನು ಮೇಲೆ ಎಲ್ಲ ಕಾರ್ಯಗಳನ್ನು ನೀನೇ ನೋಡಿಕೋ. ಆಯ್ತು ಗೌಡ್ರು, ಬೇಡ ಗೌಡ್ರೆ ಬೇಡ, ಹಾಗಾಗಿತ್ತು ನಮಗಿಲ್ಲ. ನಿಮ್ಮ ಮನೆಯ ಕಾಯುವ ಕಾಲುಗಾರ ನಾನು. ನಮಗೇಕೆ ಬೇಕು ಈ ತಿಜೋರಿಕೆ? ತಗೋರೋ ಮಾಯ ಬ್ಯಾಡ ಮಾಡೋ, ಬಾಯಿ ಮುಚ್ಕೊಂಡು ನನ್ನ ಕತ್ತೆ. ಉಪ್ಪ ಉಂಡ ಮನೆಗೆ ಉಗುಳು ಬಂಡನಲ್ಲ ಈ ವಿಕ್ರಮ್. ಬಿಡ ಮಾರ ಹಂಗ ಬರ್ತಿದ್ದೆ ಏನೋ ಗೌರವ ಸ್ವಲ್ಪ ರೆಟ್ಟಿದ್ದೆ ಇದ್ದಾಗಲೇ ನೀರಾಗಿ ಚರಕ್ ಕತ್ತೆ ಬರಕತ್ತಿದೆ. ಶೆಟ್ಟಿ ಹೇಳಿದ ಮಾತು ನಿಜವಿದೆ ವಿಕ್ರಾಂತ್. ನಾನೇನು ನಿನ್ನ ಹಾಸಿಗೆ ಅತಿಯಾದವನಲ್ಲ, ನಿನ್ನ ತಲೆ ಮೇಲೆ ಭಾರವನ್ನು ಓರ್ಸ ಇಲ್ಲ. ಈಗ ನೀನು ಮಾಡ್ತಿರುವ ಕೆಲಸದ ಜೊತೆ ಅದನ್ನು ನೀಗಿಸಿಕೊಂಡು ಎಂದು ಮಗನ ಸರಿ ಹೇಳಿದೆ. ಆಯ್ತು ಗೌಡ್ರೆ, ನಿಮ್ಮ ಮನಸ್ಸನ್ನು ನಮಗೆ ಇಷ್ಟವಿಲ್ಲ. ನೀವು ಹೇಳಿದಂತೆ ಆಗಲಿ. ವೆರಿ ಗುಡ್, ತೆಗೆದುಕೋ. ಆಯ್ತು ಗೌಡ್ರೆ, ನಿಮ್ಮ ಆಶೀರ್ವಾದ ಉಲ್ಲಾಸ ಇಡೀ ಭೂಮಂಡಲವನ್ನು ಪುರಿಸಬಲ್ಲೆ ಈ ವಿಕ್ರಮ್. ಯಾಕ್ರಿ ಶಿವ ಏನೇ ಕೊಡೋದು ಬೆಲೆ ಇರ್ತಿ ಕೆಲಸ ಹೇಳಿದ್ರೇನು? ಎಲ್ಲ ಕೆಲಸವನ್ನು ಮುಗಿಸ್ಕೊಂಡ್ ಬಂದಿದ್ರಿ ಶಿವ. ಹಾಗಾದರೆ ಕಾರು ತೆಗೆದುಕೊಂಡು ಈಗಲೇ ನಮ್ಮ ಸ್ಟಡಿ ನೋಡಿ. ಕೆಲಸವೇನೆ ಬೇಜಾರಾದ್ರೆ ಶಿವ ಎಚ್ಚರಾಗತ್ತಂತ ಕೈ ಕಟ್ಟಿ ಕುಂತರಂಗಲೇ ಮುಂದಿನ ಕಾರ್ಯ ನಡೆಯೋದು ಹೇಗೆ? ಈಗಲೇ ರಿಪೇರಿ ಮಾಡಿಸ್ಕೊಂಡು ಬೆಂಗಳೂರಿಗೆ ನಡಿ. ಆದ್ರಪ್ಪ ಹಾಗೆ ಈಗಲೇ ರಿಪೇರಿ ಮಾಡಿಸ್ಕೊಂಡು ಈಗಲೇ ಬೆಂಗಳೂರಿಗೆ ನಡಿ. ನಮಗೆ ಬರಬೇಕಾದ ಮಾಲು ಮದ್ರಾಸ್ನಿಂದ ಇಂದು ಬೆಂಗಳೂರಿಗೆ ತಲುಪಿಸ್ತಾರೆ. ಅದನ್ನ ನೀನು ನಮ್ಮ ಎಸ್ಟೇಟ್ ತಲುಪಿಸ್. ಆಗ್ರಪ್ಪ ಹಂಗಂತೀರ ನಮ್ಮಂತ ಉದ್ಯೋಗ ಹಾಳಿ ಬಿಟ್ರೆ ಊರಾಗ ಲೈನ್ ಹೊಡೆಕಂತಿರ್ತಾನ ಈ ನನ್ನ ಮಗ ಸೆಟ್ಟೆ. ಅವನಿಗೆ ಹೇಗೆ ಉದ್ಯೋಗ ಹಚ್ಚಬೇಕಂಬುದು ಚೆನ್ನಾಗಿ ಗೊತ್ತು. ಅದೇ ಮಗ ಅದೇನು ನೀವು ನಮಗೆ ಹೇಳ್ಬೇಕಾಗಿಲ್ಲ. ನಿಮ್ಮ ಕೆಲಸ ಏನು ನೀವು ನೋಡ್ಕೋ. ನನ್ನ ಮಗ ಊರೇ ಗೊತ್ತಾ? ನಿನ್ನ ಕೆಲಸ ಏನು ನೀನು ನೋಡ್ಕೋ. ಆದ್ರೆ
ಬರ್ತೀನಿ. ಆಯ್ತು ನೋಡಿ. ನಮ್ಮ ಕೊಂಚಿಕೊಳ್ಳ ಬರಲೇ ಬಂಡ ನಿನಗಾಗಿ ಕಾದಿದ್ದೆ ಗಂಡೆಯ ಗಂಡಿನ ಗುಂಡು. ಯಾರು ಇದುವರೆಗೆ ನನ್ನ ಎದುರು ನಿಲ್ಲುವ ಗಂಡು ಯಾರು ಇರಲಿಲ್ಲ, ಆ ಪುಂಡ ರವಿರಾಜ ಬಿಟ್ಟು. ಆದರೆ ಇಂದು ಇದ್ಯಾವುದು ನಾಯಿ ಬರುತ್ತಿದೆಯಲ್ಲ. ಇದು ಬಹಳ ಕೂಡ ಅನ್ನಾಯ ಒಮ್ಮ ಹತ್ತದ ಮೇಲೆ ಕುಳಿತು ತಿಟ್ಟಿನಿಂದ ಅಟ್ಟೆಸದಲ್ಲಿ ಮೆರೆತಿರುವೆ. ನಿನ್ನಂತ ಕಟ್ಟವಳವನು ಮೆಟ್ಟಿ ನಿಂತು ಕಚ್ಚುವ ನಾಯ. ಗಿರಿಗಗನಗಳ ಈ ಶಿವಕಂತುಗಳ ದರ್ಪಕ್ಕೆ ಗಡಗಡನೆ ನಡುಗುತ್ತಿರುವಾಗ ನಿನ್ನ ಚುಲ್ಲ ಗಮನಿಗಳು ನನ್ನೇನು ಮಾಡೋಕ್ಕಾಗಲ್ಲ. ಅದರಲ್ಲಿ ನಿಮ್ಮ ಕೋಟಿಗೆ ನುಗ್ಗಿ ಎದುಗಿಸಿ ಮಾತನಾಡಿದ ಅಸೂಯ ನೀವಲ್ಲೇ. ಸಿಪಾಯಿಯ ಸಿಡಿದೆದ್ದ ಸಿಪಾಯಿಯ. ಓಹೋ, ರವಿರಾಜನ ತಮ್ಮ. ನೋಡು, ಸುಮ್ಮನೆ ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಜ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ. ನೀನು ವಾದ ಮಾಡಿ ನನ್ನ ನಾಡ ಒಚ್ಚ. ಸುಳೆ ಮಗನೇ ಗೌಡ, ಅನ್ಯಾಯವಾಗಿ ನನ್ನ ತಂಗಿಯನ್ನು ನನ್ನಿಂದ ದೂರ ಮಾಡಿದ ಗೌಡ. ಕನಸು ಕಾಣುತ್ತಿರಲೇ ಮೂಡ. ಸುಮ್ಮನೆ ಹೋಗಲಿನಿಂದ ನಿನಗೆ ಏಕೆ ಬೇಕು ಈ ಘಟ ಸರ್ಪದ ಸವಾಸ? ಸುಮ್ಮನೆ ಹೋಗಲು ಬಂದಿಲ್ಲ ಗೌಡ, ನಿನ್ನ ರಕ್ತ ಕುಡಿಯಲು ಬಂದಿರುವೆ. ಇಲ್ಲಿಗೆ ಈ ನಿನ್ನ ಕಬರನಾಡಿನ ಸನ್ನಿವೇಶ ಅಂತವಾಯಿತು ಗೌಡ. ಸಿದ್ಧನಾಗು ಶಿವನ ಪಾಲ ಸೇರುವುದಕ್ಕೆ. ನೆನೆಸಿಕೋ ನಿನ್ನ ಹೆತ್ತವರನ್ನು. ಯಾನ್ ಸಾಬ್ ಮಿಸ್ಟರ್ ಹಣಿಗೆ ಯಾನ್ ಸಾಬ್ ಈಗೇನೈತೆ ಭಿಕಾರಿ? ಒಳ್ಳೆಯ ಮಾತು ನೀನು ಹಿಡಿದಿರೋ ಹಾಯ್ದವನ್ನು ಕಣ್ಕಂಡು ಸಾಕು. ಇಲ್ಲ ಇದ್ದರೆ ಈ ನನ್ನ ಹೃದಯವನ್ನು ಸುಟ್ಟು ಬರೆಯಲು ಈಗ ಎಲ್ಲಿಗಾಯ್ತೋ ನಿನ್ನ ಪೌರುಷ? ಈಗೇಕೆ ನಿಂತಿರುವ ಬೆದರಿದ ಜಿಂಕೆಯಂತೆ? ಅರಿವೈತೇನೆ ನಿನ್ನ ಸೌರ್ಯ. ಏಡಿ ಅಂತ ಎದುರಿಸಿದರೆ ಬೆದರದ ಚಿಗಿರಿಯಂತೆ ನಿಲ್ಲುವ ಚದರದ ನಾನಲ್ಲ ಗೌಡ. ನರಸಪ್ತ ನಾಮತಿ ಷಂಡನಾಗಿ ರಂಡಿಯಾದ ಗಂಡನಾಗಿ ಬಂಡನಂತ ಎಂಡೆ ಕುಡಿದು ಎಣ್ಣೆ ತಿನ್ನುವ ಏಡಿ ಗೌಡನಿನ. ಗೌಡ್ರೆ, ಇವನ ಮಾತು ಬೆಳೆಸಲು ಬಿಟ್ಟರೆ ನಮ್ಮ ಮರದಿಯನ್ನು ಗಾಳಿಗೆ ತೋರು ಬಿಡ್ತಾನೆ ಈ ಸುಳಮರ. ಎತ್ತ ತಾಯಿಯ ಸಮಾನವಾಗಿ ಈ ನಿನ್ನ ಕರ್ತವ್ಯ ದೇವತೆಯನ್ನು ಲಂಚದಾಸನಾಗಿ ಮಂಡಿನ ಮೇಲೆ ಮಲಗಿಸಿ ಕಾರ್ಯಕ್ಕೆ ಹೆಚ್ಚುವ ನೀನು ಸೂರ್ಯನ ಬಾಯಿ ಮುಚ್ಚು ಬದ್ಮಾಶ್. ಬಾಯಿಗೆ ಬಂದಂತ ಬಹಿಷ್ಕಾರ ಆಗದರೆ ಸುಟ್ಟು ಬಿಡುವ ಎತ್ತರ. ಎಚ್ಚರ ಹುಚ್ಚನಾಗಿ ಬಾಯಿಯ ಮಾತಿನಿಂದ ಬಲಾಯಿಸುವೆ ಬಂಡ ಕೊರೋನಾಗಿ ರಣಜಿತ್. ಮಿಸ್ಟರ್ ಸೂರ್ಯಕಾಂತ್, ಇದು ನಿನ್ನಂತ ಸಣ್ಣನಿಗೆ ಪುಣ್ಯನಾಗುವ ಗಂಡನೇ. ನಿನ್ನ ಎಳೆ ಗಟ್ಟಿ ಇದ್ದರೆ ಈ ರಣಜಿತ್ ಎಂಬ ರಣಜಿತ್ಗೆ ಬಂದು ಈ ರಂಗಕ್ಕೆ ಸಿದ್ಧನಾಗು. ಆಗ ತಿಳಿಯುವುದು ಯಾರು ಸೂಳೆಯ ಮಗ ಯಾರು ಗರತಿಯ ಮಗ ಎಂಬುದು. ನೀವೊಂದೇ ಒಂದು ಮಾತು ಹೇಳಿದ್ರೆ ಸಾಕಿ ಕ್ಷಣದಲ್ಲಿ ಸುಟ್ಟು ಬಿಡುವರು ಈ ಸುಳ್ಳಕನನ್ನು. ಶಾಂತಿ ಸೂರ್ಯಕಾಂತ್, ಶಾಂತಿ. ರೋಷ ಆವೇಶ ಒಂದು ನಿಮಿಷ ಮಾತ್ರ. ಪ್ರಾಣದಾನ ಮಾಡಿ ಕಳಿಸಿಬಿಡು, ಬರೆದುಕೊಳ್ಳಲೇ. ಏ, ನನಗೆ ಪ್ರಾಣದಾನ ನೀಡುವ ನೀನೇ ಅವನೇ ಗೌಡ. ನಿನ್ನ ಎದೆ ಸೀಳಿ ನಿನ್ನ ಅಂತ್ಯದ ಗುರಿ ಇಂದಿಗೆ ತಪ್ಪಿತ್ತು. ಇನ್ನು ಮುಂದೆ ನಡೆಯಲಿ ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನದಲ್ಲಿ ನಿನ್ನ ಅಂತ್ಯಕ್ರಿಯೆ ಮಾಡುವುದೇ ಈ ರಣಜಿತ್
ಕರೆಯಿತು ಹೆಗ್ಗುರಿ. ಎಕ್ಕೂರಿ ಆದಿಯಲ್ಲಿ ಮುನ್ನುಗ್ಗಿಗಳ ಮುಗಿರಿಸಿಕೊಳ್ಳ ಮಗನ ಎಚ್ಚರ ಎಚ್ಚರದಿಂದ ನಡೆಯೇ ಹುಚ್ಚರ ತಮ್ಮ, ಇಲ್ಲ ಇದ್ದರೆ ಅಪಾಯ ನಿನಗೆ ಕಟ್ಟಿಟ್ಟ ಬೋತೆ. ಅಪಾಯ ಒಂದು ರಂಗದಲ್ಲಿ ವೈರವೇ ಮತ್ತು ಗುಂಡಿಗೆ ಈ ಸಿಗದಿದ್ದ ಸಿಪಾಯಿಗೆ ಅಪಾಯ. ಇಲ್ಲೇ ಕೊಪ್ಪಿದ ಕೋಣಗಳೇ, ನಿಮಗಾಗಿ ನಿರ್ಮಿಸಿವೆ ನರಕ ಕುಂಡಲ ದಾರಿ. ಮಿಸ್ಟರ್ ಸೂರ್ಯಕಾಂತ್, ನೀನಿಡುವ ರಿವಾಲ್ವರು ಸಮಾಜ ಸೇವೆಗೆ ಹೊರತು ಕರ್ಮ ರಕ್ಷಣೆಗೆ ಅಲ್ಲ. ಆಯ್ತಾ? 100 ಕೋಟಿಯ ಭಾರತೀಯ ರಕ್ಷಣೆಗೆ ಹೊರತು ನಿಮ್ಮಂತ ಕುಳಿಗೇರಿನ ಕುಕರ್ಮಿಕರು ಕೊಲ್ಲುವುದಕ್ಕೆ ಅಲ್ಲ. ಆ ವಿದೇಶಿಯರು ಸುಡುವುದಕ್ಕೆ ಕೊಟ್ಟಳು ಆ ಭರತ ಮಾತೆ. ಸ್ವದೇಶಿಯಲ್ಲಿ ಏಸಿ ಸುಳ ಮಕ್ಕಳು ವಾಸವಾಗಿದ್ದರೆ ಸದಾ ಸಿದ್ಧ ಈ ಸಿಪಾಯಿ. ದಿಸ್ ಇಸ್ ಮೈ ಚಾಲೆಂಜ್. ಗುಡ್ ಬೈ. ಹೋಗು ಸಿಪಾಯಿ ಹೋಗು, ತುಂಬಿ ಬಂದಿದ ಮಗ ನಾನಿನ್ನ ಮರಣ. ಸೂರ್ಯಕಾಂತ್, ಇದಕ್ಕೆ ನಾವು ಬೇರೆ ಉಪಾಯವನ್ನು ಹುಡುಕಬೇಕು. ಸಂಚು ಮಾಡಿ ವಂಚು ಆಗಬೇಕು ಗೌರಿ. ನಾವು ಉಪಾಯ ಹುಡುಕಬೇಕಾದರೆ ಮುಂದಿನ ಅಪಾಯಕ್ಕೆ ಎಡೆ ಆಗಬಾರದು. ನಾವು ಅವಸರ ಮಾಡಿದರೆ ಅಪಾಯ ತಪ್ಪಿತ್ತಲ್ಲ. ಕೇರ್ಫುಲ್ ಆಗಿ ವಿಚಾರ ಮಾಡಬೇಕು. ಸೂರ್ಯಕಾಂತ್, ವಾವ್, ನಿನ್ನ ತಲೆ ತುಂಬಾ ಚುರುಕಾಗಿದೆ. ನಾವು ಮುಂದೆ ಏನು ಮಾಡೋದು? ಅದಕ್ಕೆ ನಾನೊಂದು ಉಪಾಯ ಹುಡುಕಿರಲೇ ಗೌರಿ. ಆ ಶಂಕರ ಬಾಳ ನುಚ್ಚು ನೂರು ಮಾಡಬೇಕಾಗಿದೆ. ಮಳೆಗೆ ಹೊಡೆದು ಪ್ರಾಯದ ವಸ್ತುದಲ್ಲಿ ಕಾಲಿಡ್ತಾ ತಂಗಿ ಜೊತೆ ಚಿತ್ರ ಆಗಬೇಕು. ಅಂದಾಗ ಶಶಾಂಕರ ಬಾಳು ಕಣ್ಣೀರಿನ ಕಡಲಾಗಬಹುದು. ಆ ಕಡಲಿನ ನೌಕಿ ಶಶಾಂಕ ಆದರೆ ಮತ್ತೆ ಈ ಸಿಪಾಯಿ ಜ್ಞಾನಿಕನಾಗಲೇಬೇಕು. ವೆರಿ ಗುಡ್ ಸೂರ್ಯಕಾಂತ್, ವೆರಿ ಗುಡ್. ಒಳ್ಳೆ ಉಪಾಯವನ್ನೇ ಕೊಟ್ಟು. ಸೂರ್ಯಕಾಂತ್, ಈ ಕಲಿಯುಗ ಕೌರವರ ಮುಂದಿನ ಕಾಲಸ್ಥಾನ ಆ ಶಶಾಂಕರ ಬಾಳಿಗೆ ಬೆಂಕಿ. ತಂಗಿ ಸವಿತಾ, ತಂಗಿ ಎಲ್ಲಿದ್ಯಮ್ಮ? ಒಂದು ಸರಿ ನಿನ್ನ ಮುಖನ ತೋರ್ಸಮ್ಮ ತಂಗಿ. ತಂಗಿ ಅಂದ್ರೆ ನಮ್ಮ ತಂಗಿ. ತಂಗಿ ತಂಗಿ ಸವಿತಾ. ಯಾಕಣ್ಣ ಅಳ್ತಾ ಇದೀಯಾ?
ಒಬ್ಬಳೇ ತಂಗಿದ್ದೆ. ನನ್ನ ತಂಗಿನ ಮಣ್ಣಲ್ಲಿ ಮುಚ್ಚಿದ್ದು ನೀನಲ್ಲ? ಹೌದು ನೀನೇ, ಹೌದು ನೀನೇ. ಯಾಕೋ ಹೇ ಯುವರಾಜ್, ಯಾಕೋ ಅವನು ನಿನ್ನ ತಮ್ಮ ಕಣೋ. ರವಿರಾಜ ಬಹಳ ಮೊದಲು ಬಿಟ್ಟಿದ್ದೇನಲ್ಲ. ನನಗೂ ಒಂದು ತೋಚದ ಶಶಾಂಕ್, ಏಕಾಗಿ ಏನೇನೋ ಹೊರಸುತ್ತಾನೆ. ಅವನು ಸವಿತಾಳ ಮೇಲಿಟ್ಟಿರುವ ಪ್ರೀತಿ ಮರುಗುಸಿರುತ್ತಿದ್ದಾನೆ ಅಷ್ಟೇ. ಅವನು ಮೊದಲಿನಂತಾನೆ ಹಾಗೆ ಆಗುತ್ತಾನೆ. ಅದು ನನಗೆ ಗೊತ್ತು, ಅದು ಆ ಭಾರತ ಮಾತಿಗೆ ಗೊತ್ತು ಶಶಾಂಕ್. ಒಟ್ಟಿನಲ್ಲಿ ನನ್ನ ಅಣ್ಣ ಹುಚ್ಚನಂತ ಗುಣ ಆಗಿ ಮೊದಲಿನಂತ ಆದರೆ ಅಷ್ಟೇ ಸಾಕು ಶಶಾಂಕ. ನನ್ನ ಅಣ್ಣನಿಗೆ ಬರುವಾಗ ಹೊಸ ಬಟ್ಟೆ ತಂದಿದ್ದೀನಿ, ತೆಗೆದುಕೋ. ಅವನಿಗೆ ಹೊಸ ಬಟ್ಟೆ ನಾನು ಹಾಕುತ್ತೀನಿ. ರವಿರಾಜ್, ಬಾರಪ್ಪ ಒಳಗೆ ಹೋಗಿ ಹೊಸ ಬಟ್ಟೆ ಹಾಕೊಂಡು ಬಾ. ಹೇ ಭಾರತಾಂಬೆ, ಕಣ್ಣು ತೆರೆದು ನೋಡುತ್ತಾ ಈ ಭವ್ಯ ಭಾರತ ವಿಕಾಸವನ್ನು. ಎಲ್ಲಿ ನೋಡಿದರೆ ಬಡತನದ ಎಂದಿನ ಶಿಲಾರಣ, ಅನ್ಯಾಯ ಅಕ್ರಮ ಮೋಸ ವಂಚನೆಗಳು ಸುರುಮಳೆ, ದುಷ್ಟ ರಾಜಕೀಯಗಳು ಬಷ್ಟು ಬಂಡವಾಳ, ಇದೆಲ್ಲ ನೋಡಿ ನನ್ನ ಕಣ್ಣುಗಳು ಕಟ್ಟಿದಂತಾಗುತ್ತವೆ. ಹೇ ಭಾರತ ಮಾತೆ, ಇಂದಿನಿಂದ ಅನ್ಯಾಯದ ಸಿಡಿ ಹೇಳುವರೇ ಈ ಹೆಮ್ಮೆಯ ಪುತ್ರನ ಪಾತ್ರ. ಈ ಸಿಪಾಯಿಯ ಕೊನೆಯ ಪುಟ್ಟ ಬರದೊಳಗೆ ಅನ್ಯಾಯವನ್ನು ಮೆಟ್ಟಿ ನಿಂತು ಸ್ವಾರ್ಥವೆಂಬ ಗರ್ಭವನ್ನು ಸೀಳಿ ಪಾಪವೆಂಬ ರಕ್ತದಿಂದ ನನ್ನ ತಂಗಿ ಸಮಾಧಿಗೆ ರಕ್ತಾಭಿಷೇಕ ಮಾಡಿಸಿದ್ದರೆ ನನ್ನ ಹೆಸರು ಭಾರತ ಮಾತೆ ಹೆಮ್ಮೆಯ ಪುತ್ರನ ರಣರಂಗದ ರಣಜಿತಿನೇ ಅಲ್ಲ. ಈಗ ನೋಡಿದೀಯಾ ನಿನ್ನ ಮುಖದಲ್ಲಿ ಕಳೆಯನ್ನು? ಈಗ ನನ್ನ ಮನ್ಮಥನಂತೆ ಕಾಣುತ್ತಾನೆ. ಈ ನಸು ಅವನಿಗೆ ತುಂಬಾ ಇಷ್ಟ. ಯಾಕಣ್ಣ? ಹೌದು, ನನಗೆ ಇದೇ ಇಷ್ಟ. ಇದೇ ಇಷ್ಟ. ನನಗೆ ಇಚ್ಚಿಲ್ಲ, ಇಚ್ಚಿಲ್ಲ, ನನ್ನ ಅಣ್ಣ ಮಾಡುತ್ತಿರುವ ರೀತಿಯನ್ನು ನೋಡಿದೆ ರಣದೀಪ್, ನೋಡಿದೆ. ಈ ಹುಚ್ಚನ ಕಿಚ್ಚನ ರೀತಿ ನಾಡಿನ ಜನತೆಗೆ ನೀತಿಯ ಪಾಠವಾಗಲಿ ರಣದೀಪ್, ನೀತಿಯ ಪಾಠವಾಗಲಿ. ರಣಜಿತ್, ನಾನು ಕಟ್ಟಿಗೆ ಮಾಡಲು ಹೋಗಬೇಕು. ನಾನಿನ್ನು ಬರುತ್ತೀನಿ. ಹಾಗಾದ್ರೆ ನೀನು ನಡಿ. ಭಾರತ ಮಾತೆಯಲ್ಲಿ ಈ ಕಂದನ ಭಯಕ್ಕೆ ಈ ಬಡವ ಶಶಾಂಕನ ಬಾಳಿನಲ್ಲಿ ಹೊಸ ಬೆಳಕು ಉದಯಿಸಲು ಚಂದ್ರೋದಯ ಪ್ರಾಚಿಸಲಂತೆ ಇದೇ ನನ್ನ ಆಶೆ.
ಸುರತನ ಸಾಗರದಲ್ಲಿ ಭದ್ರವಾಗಿ ನಿರ್ಮಿಸಿರುವ ಆ ಶಿವಕ್ರಾಂತ ಗೋಡೆಯ ತ್ರಿಜೋರಿ ಇಂದು ಈ ವಿಕ್ರಾಂತ ಕೈವಾಸವಾಯಿತು. ಈ ವಿಕ್ರಾಂತ್ ಮುಂದ ಮನೆ ಎರಡು ಬಗೆ ಬಂಡಲೊಂದು ಎಂದು ನಂಬಿದ್ದಾನೆ ಆ ಹುಚ್ಚಗೌಡ. ಗೌಡ, ನಿನಗೇನು ಗೊತ್ತು ಈ ವಿಕ್ರಾಂತನ ಕೈವಾಡ? ನಿನ್ನ ತ್ರಿಜೋರಿ ತುಂಬಿಕೊಂಡಿದ್ದ ಆಮರಾಶಿಯನ್ನು ಖಾಲಿ ಮಾಡಿ ನಿನ್ನ ಕೈಯಲ್ಲಿ ಭಿಕ್ಷಾ ಪಾತ್ರ ಕೊಡಲಿದ್ದರೆ ನನ್ನ ಹೆಸರು ವಿಕ್ರಾಂತನೇ ಅಲ್ಲ. ನಾನು ಬಯಸಿದ ಬಂಗಾರ ಸಿಕ್ಕೆ ಆ ಶಶಾಂಕನ ಸಹೋದರಿ ಇತ್ತ ಕಡೆಗೆ ಆಗಮಿಸುತ್ತದೆ. ನನ್ನ ಹೃದಯ ಕುಕ್ಕಿದ ಆ ಯಕ್ಷ ಒಂದು ಕುಕ್ಕಿ 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 ತಿನ್ನಲೇಬೇಕು. ಜಗದೀಶ್ವರಿ, ಆದಿಶಕ್ತಿ ಅವತಾರ ಕಣ್ತಿರಿದು ನೋಡಲಾರೆ ಈ ಬಡವರ ಪರದಾಟವಲ್ಲ. ಬಡತನದ ಬೀಗಿ ನೊಂದು ಬೆಳೆದು ಬೆಳೆಯುತ್ತಿರುವ ಈ ನಿನ್ನ ಮಕ್ಕಳನ್ನ ಕೈ ಹಿಡಿದು ಕಾಪಾಡಲಾರೆ. ಈ ತಂಗಿಗೋಸ್ಕರ ಈ ಕಾಡಿನಲ್ಲಿ ಕಟ್ಟಿಗೆ ಮಾಡಲು ಬಂದಿದ್ದಾನೆ. ಅವನು ಊಟ ಮಾಡಿ ಇಂದಿಗೆ 2 ದಿವಸ ಆಯಿತು. ಅಮ್ಮ, ಈ ನಿನ್ನ ಬಡ ಮಕ್ಕಳನ್ನ ಕೈ ಹಿಡಿದು ಕಾಪಾಡು ತಾಯಿ, ಕೈ ಹಿಡಿದು ಕಾಪಾಡು. ಕಣ್ಣು ಮುಚ್ಚಿ ಕಲ್ಲಾಗಿ ಕುಳಿತಿರೋ ಆ ನಿನ್ನ ತಾಯಿ ಕೇಳಿದರೆ ವರ ನೀಡಲಾರ ಜೊತೆ ನಿನ್ನ ಅರಿತಿಲ್ಲ ಈ ಕಲಿಯುಗದ ಇನ್ನೊಂದು ರೀತಿ. ಇನ್ನು ಮೇಲಾದರೆ ಮಾತಾ ಬಿಡು ಧರ್ಮದ ರೀತಿ. ಕಲಿಯುಗದ ರೀತಿಯಂತೆ ನೀತಿಯನ್ನ ಮರೆತು ಬಾಳುವ ಹೆಣ್ಣು ನಾನಲ್ಲ. ನಂಬಿ ಕೈ ಹಿಡಿದರ ಬಾಳಿಗೆ ಸತಿ ಸಾವಿತ್ರಿ ಜ್ಯೋತಿ. ಏ ಸತಿ ಸಾವಿತ್ರಿ, ನೀನಾಗು ನನ್ನ ಪ್ರೇಮದ ಮೈತ್ರಿ. ಇಲ್ಲದಿದ್ದರೆ ಆತ್ಮೀಯ ನಿನ್ನ ಶೀಲಕ್ಕೆ ಕತ್ರಿ. ನಿನ್ನಂತ ಕಾಮದ ಕೋತಿಗೆ ನಾನು ಗೆಳತಿ ಆಗ್ಬೇಕು, ಅದು ಎಂದಿಗೂ ಸಾಧ್ಯವಿಲ್ಲ. ಜ್ಯೋತಿ, ಜ್ಯೋತಿ, ನನಗೆ ಬೇಕಾಗಿರೋದು ನಿನ್ನ ಹರಿಯಾದ ಮೈಸುಟ. ಈ ನಿನ್ನ ಯೌವನ ಹಂಚಿನಲ್ಲಿ ತೂಕುರುವೆ ಈ ನನ್ನ ಸುಂದರವನ್ನು. ಆತ್ಮಪಟ್ಟು ಅವಿವೇಕಿಯಂತೆ ವಿವೇಕವನ್ನ ಮರೆತಿದ್ದೆ. ಆದ್ರೆ ಈ ಗೆಳತಿ ಗಂಗೆ ನದಿಯಲ್ಲಿ ಕೊಚ್ಚಿ ಹೋಗುವುದು ಈ ನಿನ್ನ ಕಾಯ. ಕೊಚ್ಚಿ ಹೋಗುವುದಕ್ಕಿಂತ ಮುಂಚೆ ಈ ಗೆಳತಿಯ ಕೈಯಿಂದ ರಾಗಿ ಕಟ್ಟಿಸಿಕೊಂಡು ನನ್ನ ಸಹೋದರನಾಗು. ಸಹೋದರಾಗುವ ಬಯಸುವ ನಾರಿ ನೀನಿನ್ನ ಹಾಗಿಲ್ಲ ನೋಡು. ಈ ಜೀವ ನೀತಿ ಇನ್ನು ಮರ್ತು ಬಿಡು ನಿನ್ನ ಧರ್ಮದ ನೀತಿ. ನಿನ್ನಂತ ಕಾಮಾಂಧರಿಂದಲೇ ಇಂದು ಈ ಕಲಿಯುಗದಲ್ಲಿ ಅಂತ ರಂಡೆ ಬಂಡರು ಹೆಚ್ಚಾಗಿರುವ ಚಂದ ಚಂದ ಬಂಡದರ ಗಂಡುಗಳು ನಿನ್ನ ಅರಿತಿಲ್ಲ ಜ್ಯೋತಿ. ಹುಟ್ಟಿಸಿದ ಮಗಳಲ್ಲಿ ಭೋಗಿಸುವ ಬಂಡ ಕುಲದ ಗಂಡುಗಳು ಎಷ್ಟಿಲ್ಲೋ ಈ ಕಲಿಕಾಲದಲ್ಲಿ. ಸುಮ್ಮನೆ ನನ್ನ ಮೇಲಿನ ವ್ಯಾಮೋಹವನ್ನು ಮರೆತು ಮರೆಯಾಗಿ ಇಲ್ಲಿಂದ ಮರಿಯಾಗಿವೆ ಜ್ಯೋತಿ. ಆದರೆ ಹೀಗಲ್ಲ, ಈ ನಿಮ್ಮ ಸೌಂದರ್ಯವನ್ನು ಭೋಗಿಸಿದ ಮೇಲೆ ಮರಿಯಾಗಿವೆ. ಹೀಗಾಗಿ ಹೇಳಿವೆ ಬಾರೇನಲ್ಲಿ ದೂರನೆಂದು ಮಾತನಾಡೋ ದುರಾತ್ಮ. ಈ ಗೆಳತಿಯ ಕೈ ಹಿಡಿಯೋಕೆ ಬಂದ್ರೆ ನಿನ್ನ ಕೈಗಳು ಕತ್ತರಿಸ
ಶಾಶ್ವತವಾಗಿ ನನ್ನ ಸಾಹಸವನ್ನೇ ತಡೆಯಲಿ. ಮುತ್ತಿಗೆಯನ್ನು ಓಹೋ ಸಿಪಾಯಿ, ಹೌದು ಅದೇ ಸಿಪಾಯಿ. ನಿಮ್ಮಂತ ಕಾಮಗುರಿಗೆ ಬುದ್ಧಿ ಕಲಿಸುವೆ ಸಂಡೇ ಸಿಪಾಯಿ. ಹೀಗೆ ಕಳಿಸುವ ನಾಯಿ ಒಳ್ಳೆ ಮಾತಿನಿಂದ ಶಾಂತಿಯಿಂದ ಸಂಧಾನ ಮಾಡಿಕೊಂಡಿದ್ದರೆ ಅವಳ ಸುಖದಲ್ಲಿ ನೀನು ಸದ್ಯ ಪಾಲದಾರನಾಗಬಹುತ್ತದೆ. ಬಾಯಿ ಬಿಗಿದು ಮಾತನಾಡೇ ಬಾಯಿಯ ಮಗನೇ. ನಿನ್ನಾಗ ಒಂದು ಅಮಾಯಕ ಹೆಣ್ಣಿನ ಮೇಲೆ ಬದ್ಧತನ ಬೆಳೆಸುವೆ ಬಂಡ ಕೋರನಲ್ಲ ಈ ರಣಜಿತ್. ಚಂಡ ಮಾಡಿದ್ದು ತಪ್ಪನ್ನು ಒಪ್ಪಿಕೊಂಡು ಮಾದರಿ ಒಂದು ಕಾಲಿಗೆ ಬಿದ್ದ ತೊಲಗಚ್ಚ. ಸಹೋದರಿ ಸಿಕ್ಕ ಸೂರ್ಯರ ಜೊತೆ ಸರಸವಾಡಿ ಬರುವ ಈ ಸಹೋದರಿ ಲೇ ಸಿಪಾಯಿ, ಜ್ಯೋತಿ ಎಂದಿದ್ದರೂ ನನ್ನ ಸೊತ್ತು. ಹೇಳಿ ನಿನ್ನಂತ ಸಣ್ಣ ಇರೋದ್ರಿಂದಲೇ ವಿದೇಶರು ನಮ್ಮ ದೇಶ ನುಂಗಲು ಬಂದರು. ವಿಕ್ರಾಂತ್ ಈ ಸೇರಿದ ಸಿಪಾಯಿಗೆ ಕಾರ್ಗಿಲ್ ರೋಷದೋಷಕ್ಕಿಂತ ಮುನ್ನ ಇಲ್ಲಿಂದ ಕಾರ್ಗಿತ್ರಿ ಸರಿ, ಇಲ್ಲದಿದ್ದರೆ ನಿನ್ನ ಬೂದಿ ನೋಡಬೇಕಾಗುತ್ತದೆ. ಹೋಗುತ್ತೀನಿ, ಹಾಗಾದರೆ ಮತ್ತೆ ಬರ್ತೀನಿ. ಸಮಯ ಸಾಧಿಸಿ ಈ ಸುಂದರ ಹೆಣ್ಣನ್ನು ಒತ್ತು ಒಯ್ಯಲು ಮತ್ತೆ ಬಂದೇ ಬರ್ತೀನಿ ಸಿಪಾಯಿ. ಹೋಗು. ನಿನ್ನಂತ ಕೋಪಿದ ಕೋಣಗಳು ಸೊಕ್ಕು ಹೇಗೆ ನಿಖರಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಜ್ಯೋತಿ ನೀನೇನಿಲ್ಲಿ? ನನ್ನ ಒಬ್ಬನೇ ಈ ಕಾಡಿನಲ್ಲಿ ಕಟ್ಟಿಗೆ ಮಾಡಲು ಬಂದಿದ್ದಾನೆ. ನಾನು ಅವನಿಗೆ ಸಹಾಯ ಮಾಡಲಿಕ್ಕೆ ಅಂತ ಬಂದೆ. ಆದ್ರೆ ನುಡಿಯುತ್ತಾರೆ ಜ್ಯೋತಿ, ಮುಂದಿನ ಕಾಲ ನುಡಿಯನು. ಈಗಿನ ಕಾಲದಲ್ಲಿ ಒಂಟೆಯನ್ನು ತಿರುಗುವುದು ಬಹಳ ಕಷ್ಟವಾಗಿದೆ. ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿರುವೆ. ನಿರ್ಧಾರನ? ಯಾವ ನಿರ್ಧಾರ? ಆ ನಿರ್ಧಾರ ಆದರ ನೀನೇ ಜ್ಯೋತಿ. ನಿಮ್ಮ ಮಾತಿನ ಅರ್ಥ ನಂಗಾಗ್ತಾ ಇಲ್ಲ. ಅರ್ಥವಿಲ್ಲದ ವ್ಯಕ್ತ ಮಾತನಾಡುವ ಸ್ವಾರ್ಥಿ ನಾನಲ್ಲ ಜ್ಯೋತಿ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಿನ್ನನ್ನು ನಾನು ಮದುವೆಯಾಗುತ್ತೀನಿ. ಆಸರವಿಲ್ಲ ಬಾಳಿಗೆ ಆಸರಾಗಿ ಬರ್ತೀನಿ ಅಂತ ಹೇಳಿದ್ಮೇಲೆ ನಿಮ್ಮಂತ ದೊಡ್ಡ ಗುಣ ಇನ್ಯಾವುದಿದೆ ಹೇಳಿ? ಹಾಗಾದ್ರೆ ದುಃಖವನ್ನು ಮರೆತು ಇದೇ ಸ್ವಂತದಲ್ಲಿ ಸುರಿಸುವ ಒಂದು ಸುಂದರವಾದ ಪ್ರೇಮ ಫಲವನ್ನು ಹಳೆ ಜೋಕ್ಮಾರ ನಡು ರಸ್ತೆದಾಗ ಅಂತ ಕರೆಯಲ್ಲ. ಯಾಕೆ ನನಗೆ ಹೆಸರು ಇಲ್ಲ ಅಂತ ತಿಳ್ಕೊಂಡೇನಾ? ನಿಮ್ಮ ಹಾಗಲಕಾಯಿ ಅಂತಾಕೆ, ಕೆಂಚಿನ ಮುಖದವನು ಹಾಗಲಕಾಯಿ ಅಂತ ಮಗದಾಕೆ, ಅವ್ವ ನನಗ ಹಾಗಲಿಗೆ ಅಂತ ಮೆಣಸಿನ ಅದೇ ಮೆಣಸಿನಕಾಯಿ ಬಾಗಟ್ಗಳು ನೋಡ ಎಷ್ಟು ಖಾರ ಐತೆ ಅಂತ ನಿನಗೆ ಗೊತ್ತಾಗುತ್ತೆ. ಅದರ ಅವಶ್ಯಕತೆ ನನಗಿಲ್ಲ. ನೋಡು, ಇನ್ ಮುಂದೆ ನೀ ನನ್ನ ಸವಾಸ ಬರಬಾರ್ದು ಅಂದ್ರೆ ಬರಬಾರ್ದು, ಕಡಿಮೆ ಮಾಡಬೇಕು. ಅಲ್ಲ ನಿನ್ನ ಅವನ ನೋಡ ನೇರ ಕುದಿಯ ಕೊಡಿಯಾಕೆ ಹಂಗು ಚಲೋ ತೊಡು ಅಂದ್ರೆ ಈಗಿನ ಕಾಲ ಅರೆ ದುಡ್ಡು ಅಲ್ಲೇ ಬಂದು ನೋಡ್ರಿ. ಎಷ್ಟು ಹೆದ್ರಿ ಮಾಮ ಅವನೇ ಪ್ಲೇಟ್ ಚೇಂಜ್ ಆಗಿಬಿಟ್ಟವಲ್ರಿ. ಏನಿಲ್ಲ, ಸುಮ್ನೆ ನಿನ್ನ ಪರೀಕ್ಷೆ ಮಾಡೋ ಸಂಬಂಧ ಸುಮ್ಮನೆ ನಾಟಕ ಮಾಡಿದ್ದೆ. ಈ ಮಾತು ಕರ ಆಮೇಲೆ ನಮ್ಮ ಅಪ್ಪ ನಾಡಿಗೂ ಬರ ಐತಿ ಮಾತು. ಅಯ್ಯೋ ಸಾಕಲ್ಲ ದೂರ ನಾ ಏನು ಬಕ್ಕತ್ ಕಡೆ ಕೊಟ್ಟು ಹೋಗ್ಬಿಟ್ರೆ ಆ ಕಡೆ ಇನ್ನೇ ನನ್ನ ಕೈ ಸಿಗ್ಬೇಕಾಗಿತ್ತವ. ಅವ್ರು 12 ಮಾಡ್ತಿದ್ದೆ ಒಂದು. ನಿನ್ನ ಹುಚ್ಚಿರಂಗಾಗಿ ನನಗೆ ಊಟನೇ ಒಂದು ಚಿನ್ನ. ನೀನು ಚಾಲು ಮಾಡ್ಬೇಡ, ನಿನ್ನ ಗಾಡಿ ಇನ್ನೂ ಬಹಳ ದೂರ ಐತಪ್ಪ. ಹಂಗಾರೆ ಹೋಗಿ ಒಂದು 4 ಗಂಟೆದಿಂದ ಏನು ಸಾಂಗ ಏನು ಕೆಂಪದವಲ್ಲಿ ಕಲ್ಲ ಎಂದ ಮೂರ್ತನ ಕೆತ್ತಲೆ ಶೆಟ್ಟಿ ಎಂಬ ಊರ್ವಶಿ ಪ್ರತಿರೂಪ ನನ್ನ ನೋಡ್ರಿ. ಎನ್ನ ಬಾಳಿನ ಮನ ಮೂವಿನ ಚಾಂದಿನ ಏನಂತ ನನಗೆ ಗೊತ್ತಾಗಲಿಲ್ಲ ಬಿಡಲೆ. ಯಾವ್ದೋ ಒಂದು ಅಕ್ಕಿ ಲೈನ್ ಹೊಡಿತೀರಲ್ಲ, ಏನಂತ ನೀವು ಎಲ್ಲಿಗೆ ಬಂತಪ್ಪ ನಿನ್ನ ಲವ್? ಈಗ ಮುಂದೆ ಬಿಡಲೆ
ಆದ್ರೂ ಈಗಿನ ಕಾಲದ ಹುಡುಗರು ನಮ್ಗೆ ಬಹಳ ಕಷ್ಟ ಯಾವತ್ತಿನ ಕೈ ಕೊಡ್ತಾರ ಗೊತ್ತೇ ಗೊತ್ತಿಲ್ಲ ಬಿಡಲಿ. ಹುಡುಗಿಯರು ಓಕೆ ಆಯ್ತಲ್ಲ, ಹುಡುಗಿ ಹೋಗಿ ಆಯ್ತು ಬಿಡಲಿ ಪಕ್ಕ ಓಕೆ ಆಯ್ತಲ್ಲ. ಪಕ್ಕ. ಮತ್ತೆ ಮೇಲೆ ಕೆಳಗೆ ಕೈ ಓಡಿಸಿ ಬಿಟ್ಬಿಟ್ರು ಅವತ್ತು. ಮ್ಯಾಗ ಕೆಳಗೆ ಎಲ್ಲ ಕೈ ಹಚ್ಚಿ ಬಿಟ್ಟು ಬಿಡಲಿ. ಅಲ್ಲಲ್ಲಿ ಈಗಿನ ಕಾಲದ ಹುಡುಗಿಯರು ಬಹಳ ಬೆರಕಿ, ಈ ಚಾಂದ್ರಂತ ಮೊದಲೋ ಬೆರಕಿ ಅಂತ ಹುಡುಗಿನ ಕೈ ಆಡಿಸಿದೆ ಅಂದ್ರೆ ನೀನೇ ರಸಿಕ. ಸದ್ಯಕ್ಕೆ ರಸಿಕಾಗಿ ಮುಂದಿನ ಕಾಲ ಹೆಂಗ್ ಹತ್ತು ಬಿಡಲಿ. ಮುಂದಿನ ಬಾ. ಹಲೋ ಸುಜಾತ, ಹಾಯ್ ಸೂರ್ಯಕಾಂತ್. ಹೇಗಿದೆ ನಿನ್ನ ಕಾಲೇಜು ಜೀವನ? ನನ್ನ ಕಾಲೇಜು ಜೀವನ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ ಹಾಗೆ ನೀವು ಹೇಗಿದ್ದೀರಾ? ನಾನು ಸರ್ಕಾರ ಸಂಬಳ ತಿಂದು ಗುಂಡಕಲ ಏನ್ ಸುಜಾತ. ಅಂದ ಹಾಗೆ ನನ್ನ ಅಣ್ಣ ಹೇಗಿದ್ದಾನೆ? ಈ ಸದ್ಯ ಅವರು ಹುಲಿ ಸುಜಾತ, ಹುಲಿ. ಅದಕ್ಕೆಲ್ಲ ನೀವೇ ತಾನೇ ಕಾರಣ. ಯಾರಿಗೆ ಯಾರ ಕಾರಣ ಅಲ್ಲ ಸುಜಾತ, ಅದು ಈ ಲೋಕ ಸೃಷ್ಟಿಯ ನೇಮ ಮಾತ್ರ. ನಿನ್ನ ಅಣ್ಣನವರು ನನ್ನೆನ್ನುತ್ತಿರೋ ನೆಮ್ಮದಿಯಷ್ಟೇ. ಅಂದ ಹಾಗೆ ಬಸ್ ಸ್ಟ್ಯಾಂಡ್ ಅವರು ಕಾರ ದೇವರು ಬಂದಿಲ್ಲವೇ? ಕಾರ್ ಡ್ರೈವರ್ ಬಂದಿದ್ದ, ಕಾರ್ ಕೆಟ್ಟಿದೆ ಅಂತ ಹೇಳಿದ್ದ. ಅದಕ್ಕಾಗಿ ನಾನೇ ಇಲ್ಲಿವರೆಗೂ ನಡೆದುಕೊಂಡು ಬಂದೆ. ಚಚೆ, ಎಂತ ಕೆಲಸ ಮಾಡಿಬಿಟ್ಟ ಆ ಡ್ರೈವರ್. ಕಾರ್ ಕೆಟ್ರೆ ಡ್ರೈವರ್ ತಾನು ಏನ್ ಮಾಡ್ಬೇಕು? ಆಗಲ್ಲ ಸುಜಾತ, ನೀನೆಂದರೆ ಸಾಮಾನ್ಯಳೆ, ಈ ಊರ ಗೌಡ ಸಹೋದರಿ. ನೀನು ನಡೆದು ಬರುವ ಈ ವಿಷಯ ನಿನ್ನವರಿಗೆ ತಿಳಿದರೆ ಎಷ್ಟು ನನ್ನ ಕೊಡುತ್ತಾರೋ ಏನು. ಟೈಮ್ ಬಂದ್ರೆ ಅಮ್ಮೋಡಷ್ಟಾಗ್ರಿ ಆ ಮಿನಿಸ್ಟರ್ ಮಗಳು ನಡಲೇಬೇಕಾಗ್ತದೆ. ಜಗತ್ ಗೌಡರ ತಂಗಿ ಅಂದ್ರೆ ಏನಂತ ಕೇಳ್ತೀಯಾ? ಸಿಟಿಗೆ ಯಾಕೆ ಬರ್ತೀರ ಸಾಹೇಬ್ರೆ? ಏನೋ ಮುಂದೆ ಬಂತ ಅಂದ್ಬಾರ್ದ್ರ ನಾಯಕ ಅನ್ಕೊಳ್ರಿ. ಏ ಡ್ರೈವರ್, ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡು. ಹೆಚ್ಚಿನ ಸುದ್ದಿ ನಮಗೆ ಬೇಕ್ರಿ. ನೀವ್ ಹೇಳ್ದಂಗೆ ಕೇಳಕ್ಕೆ ನಾವಿರೋದು. ಎಷ್ಟು ಮಾಡಂದ್ರೆ ಅಷ್ಟೇ ಮಾಡ್ತೀವ್ರಿ ಕೆಲಸ. ಏಯ್ ಏನೋ ಕೆಲಸ ರೀ ಕೆಲಸ. ಕೆಲಸ ಮಾತಿನ ತುಂಬಾ ಚತುರ ನೀನು. ಆದಾಗ ಅಂತದೈತೆ ನೋಡ್ರಿ, ಕಾಲ ಮಬ್ಸಿಕ್ರೆ ಸಾಕು ನಮ್ಮನ್ನ ಗಾಲ್ ಮೇಲೆ ಏನ್ ಮಾಡ್ತಾರ. ಹಾ ಮೇಡಮ್ ಅವರೇ, ಈಗಿನ ಕಾಲದಾಗ ಊರಿ ಜನರ ಮನೆ ಕಾಲಿಟ್ರಿ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ. ಟಿಪ್ಸ್ ಹಾ ಸುಜಾತ, ನನ್ನ ಜೀಪಿಗೆ ಮನೆಯವರೆಗೂ ಡ್ರೈವ್ ಮಾಡ್ತೀನಿ. ಡ್ರೈವರ್, ನೀನ್ ನಡ್ಕೊಂಡು ಬಾ. ಡ್ರೈವರ್, ಇಲ್ಲೊಂದು ಬ್ಯಾಗ್ ಇದೆ, ತೆಗೆದುಕೊಂಡು ಹೋಗು. ಹಾಗೆ ನಿಲ್ಲು ಸುಜಾತ, ನಿಲ್ಲು. ಅವಸರ ಬೇಕಿ? ನನ್ನನ್ನು ನೋಡಿದರೆ ನಿನಗೆ ಆಶೆ ಆಗೋದಿಲ್ಲವೇ? ಅಂದ್ರೆ ನೀವು ಮಾತಿನ ಅರ್ಥ ನನಗಾಗಲಿಲ್ಲ. ಹಾಗಂದರೆ ಹೇಗೆ ಸುಜಾತ? ತುಂಬ ಯೌವನ ಕಾಲೇಜು ಕನ್ಯೆ 18ರ ಬಾಲಿ ನೀನಾಗಿರುವಾಗ ಆಶೆ ಆಕಾಂಕ್ಷೆಗಳನ್ನು ಇರೋದಿಲ್ಲವೇ? ನೀವು ಹೇಳೋ ಮಾತು 100ಕ್ಕೆ 100ರಷ್ಟು ಸತ್ಯವಿದೆ. ಆದ್ರೆ ನೀವು ನನ್ನ ಬಲಗೈ ಬಂಟರಲ್ಲವೇ? ಅದಕ್ಕೋಸ್ಕರ ನನ್ನ ಮನದಲ್ಲಿ ಪ್ರೀತಿ ಬದಲಾಗಿ ಭಯವೇ ತುಂಬಿಕೊಂಡಿದೆ. ಹಾಗಾದರೆ ನನ್ನ ಪ್ರೀತಿಗೆ ಒಪ್ಪಲಾರದೆ ನಿನ್ನ ಮನ. ನೀವು ಯಾವಾಗ ನನ್ನ ಕೈ ಹಿಡಿದು ನಿಲ್ಲಿಸಿದ್ರು ಆವಾಗಲೇ ಈ ನನ್ನ ಮನದಲ್ಲಿ ಪ್ರೀತಿಯ ಕಾರಂಜಿ ಉದ್ಭವಿಸಿತು. ಹಾಗಾದರೆ ಸುರಿಸಿ ಒಂದು ಸುಂದರವಾದ ಸುಮಧುರ ಸಂಗೀತವನ್ನು. ಅಯ್ಯೋ ರಾಜ, ಕೆಟ್ಟೈತೆ ಅಂತ ಸುಳ್ಳು ಹೇಳಿ ಗೌಡನ್ ತಂಗೆ ನಡ್ಸೇ ಬಿಟ್ರಿ. ನೀವಿಬ್ರಲ್ಲ ಹೊಡೆದು ಸಂಜೆಗೆ ಮನೆಗೆ ಹೋದ್ರೆ ಚಾಂದಿನಿ ಜೋಡಿ ಕಾರ್ ತಗೊಂಡು ಮನೆಗೆ ಹೋಗ್ತೀನಿ ಮಗನೇ. ಒಂದನ್ನು ತಿನ್ನ ಮರೆಯ ಸಿಗರೇಟ್ ಸೇರ್ಬೇಕಂತ ಯಾವತ್ತಾಯ್ತು ಅದಕ್ಕೂ ಕೊಲ್ಲಾಕದಾಯಿ ಪುಣ್ಯಾತ್ಮ. ಪಾಪ ರವಿರಾಜ, ಹಳ್ಳಿ ಹುಲಿ ತೆಂಗಿದ್ದ ರವಿರಾಜ ಆ ಗೌಡನ ದರ್ಪಕ್ಕೆ ಹುಚ್ಚನಾಗಿ ಇದ್ದೊಬ್ಬ ತೆಂಗಿನ ಕಳ್ಕೊಂಡು ಬೀದಿಗೆ ತಿರುಗಬೇಕಚ್ಚನ ಈ ಪುಣ್ಯಾತ್ಮ. ಬೀದಿ ತಿರುಗೋದು ನನ್ನ ಕಣ್ಣಿಂದ ನೋಡಕ್ಕಾಗೋದು. ಬಾರ ರಜ ನನ್ನ ಕಾರ್ಗಾರ್ ತಗೊಂಡು ನಮ್ಮ ಮನೆ ಹತ್ರ ಹುಚ್ಚ, ನಾನು ಹುಚ್ಚ. ಹುಚ್ಚ.
ಬಂಧುವಾಗಿ ಧರ್ಮ ಹಾಕಿದ್ದ ಈ ಪುಣ್ಯಾತ್ಮ ಅಂತ ಇಂಥ ಸ್ಥಿತಿ ತಂದನ ಅಂತ ಕೂಲಿಗಡಿಸ್ಕೊಂಬಗಳು ನಮ್ಮಂತ ದೇವ್ರನ್ನ ಬಿಡ್ದಾನ. ಆ ಗೌಡನ ಕರ್ಮದ ಕೊಡ್ತೀನಿ ಅರಕತ್ತಿದ್ರಿ ಹಿಂದಿಲ್ಲ ನಾಳೆಗೆ ಬಂದೇ ಬರ್ತೆ ಚಿಪ್ಪೆ. ಹತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಬಂದೇ ಬರ್ತೆ. ಕೈಗೆ ದುಡ್ಡಂತ ಬಂದವ ಹಿಂಗ ಕಾರ್ ಕೆಟ್ಟಂತ ಸುಳ್ಳು ಹೇಳೀನಿ. ಈಗ ಸಂಜೆಗೆ ಪಿಕ್ಚರ್ ನೋಡಿ ಕಾರ್ ತಗೊಂಡು ಚಾಂಜಿನ ಮನೆಗೆ ಹೋಗ್ಬಿಡ್ತಾನೆ. ನಾ ಕಾರ್ ಗಾಡಿ ಬೇಕಂತ ಸುಳ್ಳು ಹೇಳಿ ನಾಲ್ಕದ್ರಲ್ಲಿ ಗರ್ಭ ಶಿವಡಿನ ಸರ್ಪ. ದೊಡ್ಡ ಗರ್ಭದಲ್ಲಿ ಮೆಟ್ಟಿದನಲ್ಲ ಶಿವಕಾಂತ ಗೌಡ. ಅವನಿಗೇನು ಗೊತ್ತು ಅವನ ಮನೆಯಲ್ಲಿಯೇ ಶಿವಡಿನ ಸರ್ಪ ವಾಸವಾಗಿದೆ ಎಂದು. ಈ ವಿಕ್ರಾಂತ್ ನಿರ್ಮಿಸುವ ಮಾಯಾಜಾಲದಲ್ಲಿ ಮಲಗಿಸುವೆ ಆ ಶಿವಕಾಂತ ಗೌಡನ ಪಾಪದ ದೇಹವನ್ನು. ಆ ಚಾಲದಲ್ಲಿ ಕಿಡಿಯಾಗಿ ಸಿಡುತ್ತಿರುವ ನನ್ನ ಸೇಡಿನ ಕಿಡಿ ಅವನ ಹಾಡಿ ಮುಡಿಯನ್ನು ಪಿಡಿ ಪಿಡಿಯಾಗಿ ಸುಟ್ಟು ಹಾಕಲೇಬೇಕು. ಆ ಚಾಲದಲ್ಲಿ ಆ ಶಿವಕಾಂತಗಳ ಆ ಚಾಲದಲ್ಲಿ ಎತ್ತಾಡಿ ಸಾಯಲೇಬೇಕು. ಅದನ್ನು ಕಂಡು ನಾನು ನಕ್ಕು ನಯ್ಯಲೇಬೇಕು. ವಿಕ್ರಾಂತ್ ಏನೋ ವಿಚಾರ ಮಾಡುವಂತಿದೆ. ಮತ್ತೆ ವಿಚಾರ ಗೌಡರೇ, ನಾನು ಏನು ವಿಚಾರ ಮಾಡಿದರು ಅದು ನಿಮ್ಮ ಸಲವಾಗಲ್ಲವೇ? ನಿನ್ನನ್ನು ನೋಡ್ತಾ ಇದ್ರೆ ಬೇರೆ ಯಾವುದೋ ಚಿಂತೆಯಲ್ಲಿ ಮಗ್ನವಾದಂತ ಭಾಸವಾಗುತ್ತದೆ. ತೆಗೆದುಕೋ ವಿಕ್ರಾಂತ್, ಈ ಸುರದೇವಿಯನ್ನು ಸೇವಿಸಿದರೆ ತಲೆಯಲ್ಲಿ ಚಿಂತೆ ಎಂಬ ವಿಚಾರಗಳು ಸುಳಿದಾಡುವುದಿಲ್ಲ. ನಿಮ್ಮ ಎದುರಿನಲ್ಲಿ ನಾನು ನಾನು ನಿಮ್ಮ ಎದುರಿನಲ್ಲಿ ಈ ಸುರದೇವಿಯನ್ನು ಸೇವಿಸಿದರೆ ನೀವು ಇಷ್ಟುವರೆಗೆ ನನ್ನ ಮೇಲೆ ಇಟ್ಟಿದ ನಂಬಿಕೆಯನ್ನು ವ್ಯರ್ಥವಾಗಿ ಹೋಗಿಬಿಡುತ್ತದೆ. ಅಲ್ಲದೆ ನೀವು ಸ್ವಂತ ಮಗನಂತ ಬಲವಾದ ನಂಬಿಕೆಯನ್ನು ಇಟ್ಟದಿರಿ. ನಿಮ್ಮಂತ ದೇವರಿಗೆ ನಾನು ಸಹಾಯವಾಗಬಲ್ಲೆ. ನಿಜವಾಗ್ಲೂ ನಾನು ನಿನ್ನಂತ ಮ್ಯಾನೇಜರ್ನ ಪಡೆಯಬೇಕಾದರೂ ಪುಣ್ಯ ಮಾಡಿರಬೇಕು. ಎಂತ ನಡಿ ನುಡಿ, ವಾ ಮೆಚ್ಚಿದ ವಿಕ್ರಾಂತ್ ನಿನ್ನ ನಯ ವಿನಯ ಸಂಪನ್ನೆಯತ ಗುಣಗಳನ್ನು. ಅದು ತಮ್ಮ ಆಶೀರ್ವಾದ ಗೌಡ್ರೆ. ನಿಜ ಹೇಳ್ಬೇಕಂದ್ರೆ ಎಂದು ನಾನು ನಿಮ್ಮ ಮನೆಯಲ್ಲೇ ಕಾಲಿಟ್ಟು ಅಂದೇ ಮಾಯ ಆಗಿಬಿಟ್ಟು ನನ್ನ ಚಿಂತೆ ಭ್ರಾಂತಿಗಳು. ಗೌಡ್ರೆ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬರ್ತೀನಿ. ನಿಲ್ಲಿ ವಿಕ್ರಾಂತ್, ನೀನು ಫ್ಯಾಕ್ಟ್ರಿಗೆ ಹೋಗದಿದ್ದರೆ ನಡೆಯುವುದಿಲ್ಲವೇ? ಹಾಲು ಆಳುವ ಬಾರು ಗೊತ್ತಿಲ್ಲವೇ? ನಾವು ಮುಂದೆ ನಿಂತರೆ ಚೆನ್ನಾಗಿ ನಡೀತೇವೆ. ಇನ್ನು ಬೆಂಗಳೂರಿನಿಂದ ಕಾಲೇಜ್ ಮುಗಿಸಿಕೊಂಡು ನನ್ನ ತಂಗಿ ಸುಜಾತ ಬರವಳಿದ್ದಾಳೆ. ಅವಳನ್ನು ಭೇಟಿ ಆಗದೆ ಹೋಗುವೇನು.
ಇವತ್ತು ಒಂದು ದಿನ ಹೇಗಾದರೂ ಹಿಡಿತದೆ ಬಿಡು. ಆಯ್ತು ಗೌಡ್ರೆ, ನೀವು ಹೇಳಿದಂತೆ ಕೇಳುವುದು. ಶೆಟ್ಟಿ, ಓಯಪ್ಪ ಬಂದಪ್ಪ ಓಯಪ್ಪ ಗುರ್ರ. ಎಲ್ಲ ಲಕ್ಕ ಚೊಕ್ಕ ಹೇಳ್ತೋಡ್ರಿ ಅಪ್ಪ. ಬಸವೇಶ್ವರ ಫ್ಯಾಕ್ಟ್ರಿ ಜಮ 80 ಲಕ್ಷ, ಖರ್ಚು 20 ಲಕ್ಷ. ಇನ್ನು ಸಿರಿದೇವ ಇಂಟರ್ ಪ್ರೈವೇಟ್ ಡೆಟ್. ಶೆಟ್ಟಿ, ನಿನ್ನನ್ನು ಲೆಕ್ಕ ಕೇಳುವವರೇ, ಯಾಕ್ರಿ ಏನತ್ತಪ್ಪ ಗಮ್ಮತ್ತ? ಅದು ವಿಕ್ರಾಂತನಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೆ ಯಾಕೆ ಬರುವರೆ ಕತ್ತೆ? ಹಂಗಂಗಿರಿ ಶಿವ, ನೀವು ಏನಿಲ್ಲ ನಾವು ಕೇಳಿ ಬಿಡಕ್ಕಾಗ್ತೇನ್ರಿ ಅಪ್ಪ. ಏ ಶೆಟ್ಟಿ, ನುಡಿಯದಿರ ಮಗನ ಮೇನೇಜರ್ ಎಂಬ ಶಬ್ದವನ್ನು. ಅಂದ್ರೆ ಎಲ್ಲ ಮ್ಯಾನೇಜರ್ ಕೊಟ್ಟು ಬಿಡ್ರಿ. ಎಲ್ಲ ಶುದ್ಧಾದವ್ರು ನಿಮ್ ಬಾಳವಲ್ಲ. ಅವನ್ನೆಲ್ಲ ಗುಣಲ್ಕೊಳ್ಳಿ ಮೇಲ್ ಮಾಡ್ಬಿಟ್ರಿ ಅಪ್ಪ. ಅವನ್ ಯಾಕೆ ಕೊಟ್ರಿ ಅಪ್ಪ? ಅಲ್ರಿ, ದೊಡ್ಡ ಸಾಕಾರ ನೀವಿರುವಾಗ ಎಷ್ಟು ಮ್ಯಾನೇಜರ್ ಕೈಯಾಗ ಯಾಕೆ ಟಿಫನ್ ಕೊಟ್ರಿ ನೀವು? ಶೆಟ್ಟಿ, ಅಣ್ಣ, ನೆಲೆಸಿರೊಳಗೆ ಬಂದು ಬಿಟ್ಟಳು ನನ್ನ ತಂಗಿ ಬಾರಮ್ಮ. ಹೇಗಿದ್ಯಣ್ಣ? ನಾನೇನಮ್ಮ ಹುಲಿ 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 ಇದ್ದಂಗೆ ಇದ್ದೀನಿ. ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಣ್ಣ. ಆ ಸುಜಾತ, ರಿಸಲ್ಟ್ ಏನಾಯ್ತು? ನನ್ನ ರಿಸಲ್ಟ್ 2nd ಕ್ಲಾಸ್ ಆಯ್ತಲ್ಲ. ಸಹೋದರಿ ಬಂದಂತ ಸಂತೋಷದಲ್ಲಿ ನಿಮ್ಮ ಗೆಳೆಯನ್ನು ಮರಿಬೇಡಿ ಬಿಡ್ರಿ. ಎಂತ ಮಾತನಾಡ್ತಿ ಸೂರ್ಯಕಾಂತ್? ಆ ಸುಜಾತ, ಈ ಸೂರ್ಯಕಾಂತ್ ನಿನಗೆ ಎಲ್ಲಿ ಭೇಟಿಯಾದ? ಗಾಡಿಯಲ್ಲಿ ಬರ್ಬೇಕಾದ್ರೆ ಇವ್ರು ಭೇಟಿ ಆದ್ರು. ನನ್ನ ಗಾಡಿ ಇದೆಯಾ ಬಾ ಅಂತ ಕರೆದುಕೊಂಡು ಬಂದ್ರು. ಹೌದು ಬಿಡ್ರಿ, ನಿಮ್ಮ ಡ್ರೈವರ್ ಕಾರ್ ಕಟ್ಟಿ ಅಂತ ನಡೆದು ಬರ್ತಿದ್ರು. ಹಾಗೆ ನಾನು ಭೇಟಿಯಾದೆ. ನನ್ನ ಜೀಪಲ್ಲಿ ಕರ್ಕೊಂಡೇ ಬನ್ನಿ. ಒಳ್ಳೆದಾಯ್ತು ಬಿಡು. ಲೇ ಶೆಟ್ಟಿ, ಬಹಳ ದಿವಸಕ್ಕೆ ನನ್ನ ತಂಗಿ ಬಂದಿದ್ದಾಳೆ. ಗರಂ ಕಾಫಿ ಮಾಡ್ಕೊಂಡು ಬರ್ಲಿ. ಒಂದು ನಿಮಿಷದಾಗ ಮಾಡ್ಕೊಂಬರ್ತೀರಿ ಗರಂ ಗರಂ ಕಾಫಿ. ಹಲೋ ಸುಜಾತ, ನಿನ್ನ ರಿಸಲ್ಟ್ ಪಾಸ್ ಆಗಿದ್ದಕ್ಕೋಸ್ಕರ ಕಂಗ್ರಾಚುಲೇಷನ್ಸ್. ನಾನು ಪಾಸ್ ಆಗಿದ್ದು ನಿಮಗೆ ಹೇಗೆ ಗೊತ್ತಾಯ್ತು? ಸುಜಾತ, ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ ಸುಜಾತ, ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ, ಇಡೀ ಇಂಡಿಯನ್ ಗರ್ಲ್ ರೆಕಾರ್ಡಿಂಗ್ ನನ್ನ ಮೀಟರ್ನಲ್ಲೇ ರೆಕಾರ್ಡ್ ಆಗಿರ್ತದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದರೆ ಈ ಪ್ರಪಂಚವನ್ನೇ ಬುಡಿಮೇಲೆ ಮಾಡೋ ಶಕ್ತಿ ವಿಕ್ರಾಂತಿನಲ್ಲಿ ಹೇಗೆ. ನೀವು ಆಡೋ ಮಾತು ನನಗೊಂದು ಅರ್ಥನೇ ಆಗ್ತಿಲ್ಲ. ಹತ್ತ ಆಗುವಾಗ ಹೇಳಿದರೆ ಮೆತ್ತವಾಗಿ ಹೋಗಿಬಿಡ್ತದೆ ನನ್ನ ಲೈಫ್. ಸುಜಾತ, ನಾನು ಒಂದು ವೇಳೆ ನಿನಗೆ ಅರ್ಥ ಆಗುವಾಗ ಹೇಳಿದರೆ ನಾನು ಕೊಟ್ಟಾಟ ಚಿತ್ರಾಗೋದಲ್ಲಿ ನನ್ನ ದೇಹವೇ ಇಲ್ಲ. ನೀವು ಹೇಳುವುದು ನನಗೊಂದು ತಿಳಿತಾನೇ ಇಲ್ಲ. ತಮಾಷೆಗಾಗಂದೆ ಸುಜಾತ, ನೀವು ನಿಮ್ಮ ಅಣ್ಣವರ ಹತ್ರ ಮಾತನಾಡಿದ್ದು ನಾನು ತಿಳಿಸಿಕೊಂಡೆ ಅಷ್ಟೇ. ಇಡೀ ಇಂಡಿಯನ್ ಬಗ್ಗೆ ಥಿಂಕ್ ಮಾಡೋ ಪವರ್ ನನ್ನ ಹತ್ರ ಇದ್ದರೆ ನಾನು ಇಲ್ಲಿರ್ತಿದ್ದಿಲ್ಲ, ಆ ದೇವಸ್ಥಾನದಲ್ಲೇ ಇರ್ತಿದ್ದೆ. ಅಬ್ಬಾ, ಮಾತಿನಲ್ಲಿ ತುಂಬಾ ಚತುರ ನೀವು. ವಿಕ್ರಾಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬಾ ಕಷ್ಟ ಸುಜಾತ. ಹೌದಲ್ಲ, ಇವ್ರು ಆಡೋ ಮಾತು ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಅಷ್ಟೇ ಅಲ್ಲ ಸುಜಾತ, ನನ್ನ ಲೈಫೇ ಒಂಥರ ಡಿಫ್ರೆಂಟ್. ಒಂಥರ ಡಿಫ್ರೆಂಟ್. ಕಾಫಿ ಬೆಂಗಳೂರಿನ ಬಂದು ಕಾಯಿರ್ತೀನಿ.
ನನ್ನ ಕೈಯಾರ ಮಾಡಿದ ಕಾಫಿ ಕುಡಿದು ನೋಡಿ ನಿಮ್ಮ ತೆರೆ ಡಿಂಗಿ ಡಿಂಗಿ ಬಿಡ್ತದ್ರಿ ತಗೊಳ್ಳಿ ಗೋಡ್ರಿ ವಿಕ್ರಾಂತನಿಗೆ ಕೊಡು. ತಗೋರಿ ಅಲ್ಲ ಶೆಟ್ಟಿ ಇನ್ಸ್ಪೆಕ್ಟರ್ಗೆ ಕಾಫಿ ಕೊಡು. ನೋಡ್ರಿ ಥ್ಯಾಂಕ್ಸ್ ಶೆಟ್ಟಿ. ವಿಕ್ರಾಂತ್ ಗೌಡರೇ, ನನಗೆ ಅರ್ಜೆಂಟ್ ಕೆಲಸ ಇದೆ. ಸುಜಾತ ಬಾಯ್. ಬಾಯ್. ವಿಕ್ರಾಂತ್ ನಿನ್ನ ಸ್ವಲ್ಪ ವಿಕ್ರಾಂತ್ ನಿನ್ನ ಸ್ವಲ್ಪ ಫ್ಯಾಕ್ಟ್ರಿ ಕಡೆ ನಡಿ. ಸುಜಾತ ನಡಿ ಹೋಗೋಣ. ಬಾನ. ಹೋಗು ಹೋಗು ಮಿದಿಯಾ ಹೋಗು. ನಿನಗೆಲ್ಲ ಅರ್ಥವಾಗಬೇಕು ಈ ವಿಕ್ರಾಂತನ ಕೀರ್ತಿಯ ಮಾತು. ಸಮಯ ನೋಡಿ ನಾನು ಉರುಳಿಸುವೆ ನಿನ್ನ ತೆಗಿಗೆ. ಹೋದ ಬಲೆ. ನನ್ನ ತೀರ್ಪಿನಂತೆ ಕುಳಿತಿರುವ ಆ ಶಿವಕಾಂತ ಗೌಡನ ಹಣವನ್ನು ನನ್ನ ಸೇಡಿನ ಕಿಡಿಗೆ ಹೊರಗಲೇಬೇಕು. ಕರಗಿ ಕೊರಗಿ ಮೊರಗಿ ಸಾಯಲೇಬೇಕು. ಅದನ್ನು ನಾನು ಕಣ್ಣು ತುಂಬ ನೋಡಿ ನಕ್ಕು ನಲಿಯಲೇಬೇಕು. ನಿನ್ನ ಮುಂದೆ ಅರಿತು ನೋಡು